ಒಳ್ಳೆಯ ಪ್ರಯತ್ನ, ಹೊಸ ಪ್ರಯತ್ನ, ಭಾಳ ಸೂಕ್ಷ್ಮವಾದ ಕಥೆನ, ಭಾಳ ಕಾಂಪ್ಲೆಕ್ಸ್ಡ್ ಸಬ್ಜೆಕ್ಟ್ ಇದು. ಅದನ್ನು ಹ್ಯಾಂಡ್ಲ್ ಮಾಡಿರೋ ರೀತಿ ತುಂಬ ಚೆನ್ನಾಗಿದೆ. ರಕ್ಕಸ ಪುರದೋಳ್ ನಮಗೆ ನೋಡುವಾಗ ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆ ಬೇರೆಯಾಗಿ ಕಾಣಿಸುತ್ತೆ, ಇವ್ರು ಯಾವ ರಕ್ಕಸ ಅಂತ ಅನಿಸುತ್ತೆ. ಆದರೆ ಅವರೊಂದು ರಕ್ಕಸಪುರದ ಒಂದು ಊರಿಗೆ ಅವರು ಎಂಟ್ರಿ ಆಗುವಂಥದ್ದು ತುಂಬ ಚೆನ್ನಾಗಿ ಕತೆ, ನಾವು ಅಂದ್ಕೊಂಡಂಗೆ ಕತೆ ಅಲ್ಲ, ಬೇರೆ ಥರವಾಗಿ ಬಿಚ್ಕೊಳ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಒಳ್ಳೆಯ ಪ್ರಯತ್ನ. ಎಲ್ಲರೂ ಅವರವರ ಅಭಿನಯವನ್ನು ಭಾಳ ಸೊಗಸಾಗಿ ಮಾಡಿದ್ದಾರೆ. ಖುಷಿ ಆಯಿತು. ಡೈರೆಕ್ಟ್ರಿಗೆ ಅಭಿನಂದನೆಗಳು. ಫೋಟೋಗ್ರಫಿಯಿಂದ ಹಿಡಿದು ಇಂಥ ಕಾಂಪ್ಲೆಕ್ಸ್ ಸಬ್ಜೆಕ್ಟನ್ನು ಹ್ಯಾಂಡ್ಲ್ ಮಾಡೋದು ಭಾರಿ ಕಷ್ಟ, ಜನರಿಗೆ ಒಪ್ಸೋದು ಕಷ್ಟ. ಬಟ್ ಸೊಗಸಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ. ನನ್ನ ಬೆಸ್ಟ್ ವಿಶಸ್ಸು ತಮಗೂ ಕೂಡ. ಹಾಯ್ ಹಾಯ್. ಆ್ಯಂಡ್ ನಿಮ್ಗೆ ತುಂಬ ಒಳ್ಳೆಯ ಭವಿಷ್ಯ ಇದೆ. ತುಂಬ ಚೆನ್ನಾಗಿ ಮಾಡಿದ್ಯಮ್ಮ, ತುಂಬ ಚೆನ್ನಾಗಿ ಮಾಡಿದ್ಯಾ. ಹೊಸ ಪ್ರತಿಭೆ, ಮಕ್ಕಳು ನೀವೆಲ್ಲ ಬೆಳೀರಿ ಅಷ್ಟೇ. ಹಾಯ್, ಗೊತ್ತಾಯಿತು, ಪಾರ್ವತಿ. ಚೆನ್ನಾಗಿ ಮಾಡಿದ್ದೀರಾ. ಆ ಮಗುನೂ ಚೆನ್ನಾಗಿದೆ. ಎಲ್ಲರೂ ಅವರವರ ಅಭಿನಯನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿಯವರಂತೂ ಭಾಳ ಸೊಗಸಾಗಿ ಮಾಡಿದ್ದಾರೆ, ಲೀಲಾಜಾಲವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಟೈಮ್ ಸಿಕ್ತು ಸಿನಿಮಾ ನೋಡೋಕ್ಕೆ ಬಂದೆ. ನನಗೆ ಸಿನಿಮಾ ತುಂಬ ಇಷ್ಟ ಆಯಿತು. ಎಲ್ಲರ ಪರ್ಫಾರ್ಮೆನ್ಸು ಸೂಪರ್ ಆಗಿದೆ. ಅದರಲ್ಲಿ ನಮ್ಮ ರಾಜ್ ಬಿ ಶೆಟ್ಟಿ ಅವ್ರು ಹೇಳಂಗಿಲ್ಲ, ಅವ್ರು ಸಖತ್ತಾಗಿ ಮಾಡಿದ್ದಾರೆ. ಮತ್ತು ನಮ್ಮ ವಿಲನ್ ಕ್ಯಾರೆಕ್ಟರ್ ಮಾಡಿರೋದು ಸರ್ ಅನಿರುದ್ಧ್, ಇವ್ರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಸಿನಿಮಾ ಫಸ್ಟ್ ಹಾಫ್ವರೆಗೂ ನಾನು ಫಸ್ಟ್ ಹಾಫ್ ಮುಗಿದ ತಕ್ಷಣ ಬಂದು ಹೇಳಿದೆ ಮಾಸ್ಟರ್ ತುಂಬ ಗ್ರಿಪ್ಪಿಂಗ್ ಆಗಿತ್ತು, ಚೆನ್ನಾಗಿದೆ ಅಂತ. ಸೆಕೆಂಡ್ ಹಾಫ್ ನೋಡಿ ಆಮೇಲೆ ಮಾತಾಡೋದು. ಸೆಕೆಂಡ್ ಹಾಫ್ ನೋಡಿದೆ, ಮಾತಾಡೋಂಗಿಲ್ಲ, ಸೂಪರ್ ಆಗಿದೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಇನ್ನು ಡಬಲ್ ಸ್ಪೀಡಲ್ಲಿ ಹೋಗುತ್ತೆ. ತುಂಬ ಎಂಗೇಜಿಂಗ್ ಆಗಿದೆ. ಮತ್ತು ಅದೇ ನಾನು ನಮ್ಮ ಫೈಟರ್ಸ್ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅದೇ ಹೇಳ್ತಿದ್ದೆ, ಹೊಸ ಡೈರೆಕ್ಟರ್ಸ್ ಬರ್ತಾ ಇದ್ದಂಗೆ ಈ ಥರ ಹೊಸ ಸಿನಿಮಾ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ಬರುತ್ತೆ. ಅಂಥವ್ರಿಗೆ ಪ್ರೋತ್ಸಾಹ ಮಾಡ್ತಿರೋ ನಮ್ಮ ರವಿ ವರ್ಮ ಮಾಸ್ಟರ್ಗೆ ನಾನು ಆ್ಯಕ್ಚುಲಿ ಕಂಗ್ರ್ಯಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಸ್ಟರು. ಎಲ್ಲ ಒಂದು ಸಿನಿಮಾ ನೋಡಿ. ಮೊದಲನೇದಾಗಿ ರಕ್ಕಸಪುರದೋಳ್ ತುಂಬ ಅದ್ಭುತವಾಗಿ ಬಂದಿದೆ. ಇದು ತಂತ್ರಜ್ಞರ ಗೆಲುವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮೊದಲನೇದಾಗಿ ಚಿತ್ರರಂಗದಲ್ಲಿ ಅದೇ ನಡಿಬೇಕಾಗಿದೆ. ತಂತ್ರಜ್ಞರು ಯಾವತ್ತೂ ಟೆಕ್ನಿಷಿಯನ್ಸ್ ಗೆಲ್ಲಬೇಕು, ಅದ್ರ ಮುಖಾಂತರ ಎಲ್ಲ ಗೆಲುವು ಸಿಗ್ತಾ ಹೋಗುತ್ತೆ ತಾನಾಗೆ. ಯಾಕಂದರೆ ಕಲಾವಿದ್ರ ಕೆಲಸ ಅವರು ಅಚ್ಚುಕಟ್ಟಾಗಿ ಅವ್ರು ಮಾಡ್ತಾರೆ. ಈಗ ಇವರು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದೀರಾ. ರಿಯಲಿ ಐ ಆಮ್ ವೆರಿ ಇಂಪ್ರೆಸ್ಡ್. ಅನಿರುದ್ಧ ಅವರ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಯಾಕಂದರೆ ಅವ್ರಿಗೆ ಈಗ ಇವರು ಕಲಾವಿದ, ಇವರಲ್ಲೊಂದು ಪೊಟೆನ್ಷಿಯಲ್, ಯಾವ ಪಾತ್ರ ಕೊಟ್ಟರು ಅವ್ರು ಚೆನ್ನಾಗಿ ಮಾಡ್ತಾರೆ ಒಬ್ಬ ಕಲಾವಿದ ಅಂದಮೇಲೆ. ಅದು ಒಬ್ಬ ನಿರ್ದೇಶಕನಾಗಿ ಒಂದು ಬರವಣಿಗೆ ರೂಪದಲ್ಲಿ ಅದು ಬದಲಾಗಬೇಕು. ಪಾತ್ರಗಳಾಗಿರ್ಬೋದು, ಕತೆ, ಸ್ಕ್ರೀನ್ ಪ್ಲೇ ಎಲ್ಲದನ್ನು ಅಷ್ಟು ಸ್ಟ್ರಾಂಗಾಗಿ ತೂಕವಾಗಿ ಬರೆಯೋದಿದೆಯಲ್ಲ, ಹೊಸತನದಲ್ಲಿ ಬರೆಯೋದಿದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಅದರಲ್ಲಿ ರವಿ ಸಾರಂಗ್ ಅವ್ರು ಗೆದ್ದಿದ್ದಾರೆ. ಇನ್ನು ನಮ್ಮ ಪ್ಯಾನ್ ಇಂಡಿಯಾ ಫೈಟ್ ಮಾಸ್ಟ್ರು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಈಸ್ ಎ ವೆರಿ ಗುಡ್ ಟೆಕ್ನಿಷಿಯನ್. ಸೊ ಇವ್ರು ಟೆಕ್ನಿಷಿಯನ್ ಆಗಿರೋದ್ರಿಂದ ಅದು ಟೆಕ್ನಿಕಲಿ ಚೆನ್ನಾಗಿ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿತ್ತು ಸಿನಿಮಾ ಮೇಲೆ. ಯಾಕಂದರೆ ಆ ಪ್ಯಾಷನ್ನು ಟೆಕ್ನಿಷಿಯನ್ಸಿಗೆ ಮಾತ್ರ ಗೊತ್ತಿರೋದು ಜಾಸ್ತಿ. ಇನ್ನು ರಾಜ್ ಬಿ ಶೆಟ್ಟಿಯವರು, ಅವರು ಕೂಡ ಒಬ್ಬರು ಟೆಕ್ನಿಷಿಯನ್ನು ಮತ್ತು ಕಲಾವಿದ ಕೂಡ. ಅವರು ಎರಡು ಭಾಗದಲ್ಲೂ ಕೆಲಸ ಮಾಡಿರೋ ಅಂಥವ್ರು. ಅದು ಇದರಲ್ಲಿ ಅದ್ಭುತವಾಗಿ ಅವರು ಅಭಿನಯಿಸಿದ್ದಾರೆ. ಅದರಲ್ಲೂ ಮತ್ತು ನಮ್ಮ ಕ್ರಾಂತಿ ಕುಮಾರ್ ಡೈಲಾಗ್ಸ್, ನನ್ನಲ್ಲಿ ಕೆಲಸ ನಮ್ಮ ಹುಡುಗ ತುಂಬ ಚೆನ್ನಾಗಿ ಬರೆದಿದ್ದಾನೆ ಡೈಲಾಗ್ಸು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ತಂತ್ರಜ್ಞರೆಲ್ಲ ಸೇರಿ ಮಾಡಿರೋದು ಸಿನಿಮಾ. ಈ ಸಿನಿಮಾ ರವಿ ವರ್ಮ ಮಾಸ್ಟರ್ ಕೆರಿಯರ್ಲಿ ಒಂದು ಬಿಗ್ ಮೈಲಿಗಲ್ಲು, ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಲಿ. ಯಾಕೆಂದರೆ ಇವರು ಇದರಿಂದ ಅತಿ ಹೆಚ್ಚು ಜನ ಬಂದು ಇವ್ರು ಬೆನ್ನು ತಟ್ಟಿದ್ರೆ ಇವರು ಮತ್ತೆ ಸಾಕಷ್ಟು ಸಿನಿಮಾಗಳು, ಈ ಥರ ಹೊಸ ಪ್ರತಿಭೆಗಳು, ಹೊಸ ನಿರ್ದೇಶಕರಿಗೆ ಅವಕಾಶ ಕೊಡ್ತಾರೆ. ಅದು ಮುಂದಿನ ದಿನಗಳಲ್ಲಿ ಅದು ನಡೀಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಮಾಸ್ಟರ್ ಆ್ಯಂಡ್ ಎಂಟೈರ್ ಟೀಮ್. ನಿಮಗೂ ಒಳ್ಳೆಯದಾಗಲಿ. ನೀವು ತುಂಬ ಚೆನ್ನಾಗಿ ಮಾಡಿದ್ರೆ, ನೀವು ಅಲ್ಲೇ ಉಳ್ಕೊಂಬಿಟ್ರಿ. ಇವ್ರದ್ದು ತುಂಬ ಸಿನಿಮಾಗಳು ನಾನು ನೋಡಿದ್ದೀನಿ. ಎಲ್ಲ ಸಿನಿಮಾಲ್ಲೂ ನೀವು ತುಂಬ ಚೆನ್ನಾಗಿ ಅಭಿನಯಿಸ್ತೀರಾ. ನಿಮಗೂ ಒಳ್ಳೆಯದಾಗಲಿ. ಟೋಟಲ್ ರವಿ ಸಾರಂಗ್ ಅವ್ರಿಗೆ ಮತ್ತು ಅರ್ಜುನ್ ಜನ್ಯ ಮ್ಯೂಸಿಕ್, ಸಿನಿಮಾಟೋಗ್ರಫಿ ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರೂ ಪ್ರೋತ್ಸಾಹ ಈಗ ಆಲ್ರೆಡಿ ಸಿಕ್ಕಿದೆ. ಇನ್ನು ಮುಂದಕ್ಕೆ ಅದು ದುಪ್ಪಟ್ಟಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಅದೇ ಸೆಕೆಂಡ್ ವೀಕ್ ಕಂಟಿನ್ಯೂ ರನ್ ಆಗಿದೆ, ಥರ್ಡ್ ವೀಕ್ ಹತ್ರ ಹೋಗ್ತಾ ಇದೆ. ಜನ ಎಲ್ಲ ನೋಡ್ತಿದ್ದಾರೆ, ಖುಷಿ ಪಡ್ತಿದ್ದಾರೆ. ಇದೇ ಸಾಕು ನಮಗೆ ಸಂತೋಷ. 2ನೇ ವೀಕ್ ಹೋಗ್ತಾ ಇದೆ. ಎಲ್ಲರೂ ಇದೇ ರೀತಿ ಪ್ರತಿಯೊಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ಸಪೋರ್ಟೇ ನಮಗೊಂದು ಸ್ಫೂರ್ತಿ. ಈ ಸಿನಿಮಾದಲ್ಲಿ ಎಲ್ಲ ನೀವು ಕಂಡಂಗೆ ನೋಡಿ, ಪ್ರತಿಯೊಬ್ಬರು ಎಲ್ಲ ಹೊಸ ಪ್ರತಿಭೆಗಳೇ ಮಾಡಿರೋಂಥದ್ದು ಒಂದು ಸಿನಿಮಾ. ಕೆಲವರೊಂದಷ್ಟೇ
ನೋಡಿ ಇವರೆಲ್ಲ ಸೀನಿಯರು, ಇವರೆಲ್ಲ ಒಂದಷ್ಟು ಸಿನಿಮಾಗಳು ಮುಂಚೆ ಮಾಡಿದ್ದಾರೆ. ನಾವೆಲ್ಲ ಸೇರಿ ಹೊಸ್ದಾಗಿ ಒಂದು ಪ್ರಯತ್ನ ಪಟ್ಟಿದ್ದೀವಿ. ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಪ್ರತಿಯೊಬ್ಬ ಹೊಸ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆ್ಯಕ್ಟ್ರ್ಗಳಾಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು ಎಲ್ರಿಗೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಬಂದಂಥ ಎಲ್ಲ ನನ್ನ ಹಿತೈಷಿಗಳಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅವ್ರು ಹೇಳಿದರೆ ಟ್ರೈಲರ್ ನೋಡಿ ಅವ್ರು ತುಂಬ ಖುಷಿಪಟ್ಟರು. ಕೇಳಿದ್ರು ಫಸ್ಟು, ಏನು ರವಿ ಯೂಟ್ಯೂಬಲ್ಲಿ ತುಂಬ ನಿಮ್ಮದು ಫೋಟೋ ಓಡಾಡ್ತಾ ಇದೆ, ವೀಡಿಯೋ ಓಡಾಡ್ತಾ ಇದೆ ಅಂದರು. ಹೇಳಿದೆ ಅವ್ರಿಗೆ, ನಾನು ಈ ಥರ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಿದ್ದೀನಿ ಸರ್, ಪ್ರೊಡಕ್ಷನ್ ಹೌಸ್ ಮಾಡಿದ್ದೀನಿ, ಇಲ್ಲಿ ತೋರಿಸಲ್ಲ ಅಂತ. ಆವಾಗ ಕರೆದು ಅಲ್ಲೇ ಲ್ಯಾಪ್ಟಾಪಲ್ಲಿ ಟೀಸರ್ ತೋರಿಸಿದ್ವಿ. ಟೀಸರ್ ತೋರಿಸಿದ್ಕೆ ಅವ್ರು ಖುಷಿಪಟ್ಟು, ಆದಷ್ಟು ನನಗೆ ಎಲ್ಲಿ ಹಿಂದಿಲಿ ತೋರಿಸಲ್ವ ನೀನು ಅಂತಂದು, ಆದಷ್ಟು ಬೇಗ ತೊಗೊಂಬಂದು ತೋರಿಸ್ತೀನಿ ಸರ್ ಅಂತ ಹೇಳಿದ್ದೀನಿ. ಶೀಘ್ರದಲ್ಲೇ ಅವ್ರಿಗೂ ಸಿನಿಮಾ ತೋರಿಸ್ತೀನಿ. ನಾಡಿದ್ದು ಮತ್ತೆ ನಮ್ಮ ಸನಿ ಸರ್ ನೋಡ್ತಾ ಇದ್ದಾರೆ, ಸನಿ ಡಿಯಲ್ ಅವರು, ಅವ್ರ ಕಡೆಯಿಂದ ಏನು ಬೆಸ್ಟ್ ವಿಶಸ್ ಬರುತ್ತೆ ಅನ್ನೋದು ನೋಡೋಣ. ಕಸಪುರದೋಳ್ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಥಿಯೇಟ್ರಲ್ಲಿ. ಆ್ಯಂಡ್ ನನ್ನ ಪಾತ್ರದ ಹೆಸರು ಹೇಳಿ ಕರೀತಾ ಇದ್ದೀರಾ, ಇನ್ನೂ ಖುಷಿ ಆಗ್ತಾಯಿದೆ. ಆ್ಯಂಡ್ ಅಷ್ಟೇ, ಥ್ಯಾಂಕ್ಸ್. ನಮ್ಮ ಸಿನಿಮಾ ಬಗ್ಗೆ ನಾವೇ ಹೆಂಗೆ ಹೇಳೋದು. ಹಾಂ, ತುಂಬ ಖುಷಿ ಆಗ್ತಾಯಿದೆ ಸರ್. ನೋಡಿ, ಎಲ್ಲ ಬ್ಲಶ್ ಆಗ್ತಾಯಿದೆ. ಮೇಕಪ್ ಅಲ್ಲ ಇದು ನಂದು. ಹಾಯ್, ನನ್ನ ಹೆಸರು ಸೌಮ್ಯ. ತುಂಬ ಖುಷಿ ಆಗ್ತಿದೆ. ನಮ್ಮ ಸಿನಿಮಾಗೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರೋದು ತುಂಬ ಖುಷಿ ಇದೆ. ತುಂಬ ಚೆನ್ನಾಗಿದೆ. ಅಂದರೆ ಸಿನಿಮಾ ಚೆನ್ನಾಗಿದೆ ಅಂದರೆ ಆಡಿಯನ್ಸ್ ಚೆನ್ನಾಗಿದೆ ಅಂತ ಹೇಳ್ತಾರಲ್ವ, ತುಂಬ ಚೆನ್ನಾಗಿದೆ. ಒಂಥರ ಖುಷಿ ನನಗಿದೆಲ್ಲ ಹೊಸದು. ಐ ಆಮ್ ಎಂಜಾಯಿಂಗ್ ಇಟ್. ಹಾಯ್, ಎಲ್ರಿಗೂ ನಮಸ್ಕಾರ. ವರ್ಷಿಣಿ ಅಂತ ನನ್ನ ಹೆಸರು. ಸೊ ತುಂಬ ಖುಷಿ ಆಗ್ತಾ ಇದೆ. ಆಡಿಯನ್ಸ್ ಕೂಡ ತುಂಬಾ ಅವರ ಏನೇನು ಅನಿಸಿಕೆ ಇದೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೋತಾ ಇದ್ದಾರೆ. ಪ್ರತಿದಿನವೂ ಸ್ಟೋರೀಸ್ ಆಗಲಿ ರೀಲ್ಸ್ಗಳಾಗಲಿ ಬರ್ತಾನೆ ಇದೆ ಅಪ್ರಿಸಿಯೇಷನ್ದು. ಸೊ ಅದನ್ನೆಲ್ಲ ನೋಡ್ತಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಪ್ರತಿಯೊಂದು ಆ್ಯಕ್ಚುಲಿ ಹಿಂದಿಯವರು ಕೂಡ ನಮ್ಮ ಕನ್ನಡ ಸಿನಿಮಾನ ನೋಡಿದ್ದಾರೆ, ಅವರು ಕೂಡ ರಿವ್ಯೂ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡಿದೆ ನಾನು. ತುಂಬ ಖುಷಿ ಇದೆ ಸರ್, ತುಂಬ ಖುಷಿ ಇದೆ.